ವಿದ್ಯಾರ್ಥಿಯ ಸಾವಿನೊಂದಿಗೆ ಶಾಲಾ ಶಿಸ್ತು ಸಮಾಧಿ ಆದ ಘಟನೆ ನಡೆದಿದೆ. ಯಾದಗಿರಿ ಜಿಲ್ಲೆಯ ವಡಗೇರ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಈ ದುರ್ಘಟನೆ ಸಂಭವಿಸಿರುವಂತಹದ್ದು. ವಿದ್ಯಾರ್ಥಿ ಸಾವಿಗೆ ಕಾರಣರಾದ ಆ 6 ಮಂದಿ ಯಾರು ಗೊತ್ತಾ? ಹೆಡ್ ಮಾಸ್ಟರ್ ಸೇರಿ 6 ಮಂದಿಗೆ ಸುತ್ತಿಕೊಂಡ ಕಾನೂನು ಕಂಟಕ. ವಿದ್ಯಾರ್ಥಿಯ ಆತ್ಮಹತ್ಯೆಯೊಂದಿಗೆ ಶಾಲಾ ಶಿಸ್ತು ಸಮಾಧಿ. ಈ ಘಟನೆ ನಡೆದಿರೋದು ಯಾದಗಿರಿ ಜಿಲ್ಲೆಯ ವಡಗೇರ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ. ವಿದ್ಯಾರ್ಥಿ ಸಾವಿಗೆ ಕಾರಣರಾದ 6 ಮಂದಿ ಯಾರು ಗೊತ್ತಾ? ಹೆಡ್ ಮಾಸ್ಟರ್ ಸೇರಿ 6 ಮಂದಿಗೆ ಸುತ್ತಿಕೊಂಡ ಕಾನೂನು ಕಂಟಕ. ಮುಖ್ಯ ಶಿಕ್ಷಕ ಸೇರಿ 6 ಮಂದಿ ಮೇಲೆ ಎಫ್ಐಆರ್ ದಾಖಲಾಗಿದೆ. ವಿದ್ಯಾರ್ಥಿಯ ಸಾವಿನಲ್ಲೂ ರಾಜಿ ಇಲ್ಲ, ತಲೆದಂಡಕ್ಕೆ ಸಜ್ಜಾದ ಶಾಲಾ ಆಡಳಿತ ಮಂಡಳಿ. ಶಿಕ್ಷಕರು ಬೈದಿದ್ದರಿಂದ ಮನನೊಂದು ವಿದ್ಯಾರ್ಥಿ ಆತ್ಮಹತ್ಯೆ. ವಿದ್ಯಾರ್ಥಿ ಪವನ್ 15 ವರ್ಷ, ಮೃತ ದುರ್ದೈವಿ. 9ನೇ ತರಗತಿಯಲ್ಲಿ ಓದ್ತಾ ಇದ್ದಂತಹ ವಿದ್ಯಾರ್ಥಿ ಪವನ್ ಶಾಲಾ ಆವರಣದ ಹಿಂಭಾಗದಲ್ಲಿದ್ದ ಗಿಡಕ್ಕೆ ನೇಣು ಬಿಗಿದು ಆತ್ಮಹತ್ಯೆ. ಮಗನ ಸಾವಿನ ಕುರಿತು ಅನುಮಾನ ವ್ಯಕ್ತಪಡಿಸಿದ ಪವನ್ ತಂದೆ ಮಲ್ಲಪ್ಪ, ಶಿಕ್ಷಕರು ಬೈದಿದ್ದೇ ಆತ್ಮಹತ್ಯೆಗೆ ಕಾರಣವೋ ಬೇರೆ ಯಾವುದಾದ್ರೂ ಕಾರಣಗಳಿವೆಯೋ ತನಿಖೆಯಾಗಬೇಕು. 6 ಮಂದಿ ವಿರುದ್ಧ ಶಿಕ್ಷಕ ವಡಗೇರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ವಿದ್ಯಾರ್ಥಿಯ ಸಾವಿನೊಂದಿಗೆ ಶಾಲಾ ಶಿಸ್ತು ಸಮಾಧಿ. ಯಾದಗಿರಿ ಜಿಲ್ಲೆಯ ವಡಗೇರ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಘಟನೆ ನಡೆದಿದೆ. ಒಂದು ಕಾಲ ಇತ್ತು, ಮೇಸ್ಟ್ರು ಮಕ್ಕಳಿಗೆ ಹೊಡೆದ್ರೆ, ವಿದ್ಯಾರ್ಥಿಗಳಿಗೆ ಹೊಡೆದ್ರೆ ಯಾರೂ ಕೂಡ ಕೇಳುತ್ತಿರಲಿಲ್ಲ. ಕಾರಣ, ಆ ಕಾಲಘಟ್ಟದಲ್ಲಿ ಶಿಕ್ಷಣದ ಮೇಲಿದ್ದಂತಹ ಗೌರವ, ಶಿಕ್ಷಕರ ಮೇಲಿದ್ದಂತಹ ಅತಿಯಾದ ವಿನಮ್ರವಾದಂತಹ ಗೌರವ, ಇವೆಲ್ಲದರ ಕಾರಣಕ್ಕೆ ಮಕ್ಕಳು ಮನೆಗೆ ಹೇಳಿದ್ರು ಕೂಡ ಒಡೆದಿರೋದು ಮೇಷ್ಟ್ರು ತಾನೆ, ಹೊಡಿಲಿ ನೀನು ಒಳ್ಳೇದಾಗ್ತೀಯ ಅಂತ ಹೇಳ್ತಾ ಇದ್ರು. ಈಗ ಹಂಗಲ್ಲ. ಅದರರ್ಥ ಶಿಕ್ಷಕರು ಹೊಡಿಬೇಕು ಅಂತಲ್ಲ, ಅದಕ್ಕೂ ಕೂಡ ರೀತಿ ವಿಧಾನಗಳೆಲ್ಲ ಇದ್ದಾವೆ. ಈ ವಿದ್ಯಾರ್ಥಿಗೆ ಸಾಮೂಹಿಕವಾದ ಅವಮಾನಕ್ಕೊಳಗಾದ ನಂತರವೇ ಬೇಸರಗೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅನ್ನೋ ಅನುಮಾನ. ಆ ಮೇಸ್ಟ್ರು ಯಾಕೆ ಹೊಡೆದ್ರು, ಯಾರ ಮುಂದೆ ಯಾದರೂ ಈತನ ಈಗೋ ಹರ್ಟ್ ಮಾಡಿದ್ರ ಅಥವಾ ಈತನ ವ್ಯಕ್ತಿತ್ವವನ್ನು, ಕೆಲ ಮಕ್ಕಳು ಇರ್ತಾರ್ರಿ ಮುಜುಗರದ ಸ್ವಭಾವದವರು. ಶಾಲಾ ಶಿಕ್ಷಕ ವಿಜ್ಞಾನಿನೂ ಆಗಿರಬೇಕು, ವೈದ್ಯನೂ ಆಗಿರಬೇಕು, ಮನಶಾಸ್ತ್ರಜ್ಞನೂ ಆಗಿರಬೇಕು. ಕಾರಣ ಏನು ಅಂದರೆ, ಒಂದು ಶಾಲೆಯಲ್ಲಿ 100 ತರಹದ ಮನಸ್ಥಿತಿಯ ಮಕ್ಕಳು ಬರ್ತಾರ್ರಿ. ಮೊಳೆಯ ಚೂಪಾದ ಭಾಗಕ್ಕೆ ಕೈಗಳನ್ನು ಒಡ್ಕೊಳ್ಳೋ ಮಕ್ಕಳು ಇರ್ತಾವೆ, ವಿಕೃತರು ಇರ್ತಾರೆ. ವಿದ್ಯಾರ್ಥಿಗಳು ಹಂಗೆ ಅಲ್ವಾ, ವಿಲಕ್ಷಣ ಸ್ವಭಾವದವರು ಇರ್ತಾರೆ. ಕೆಲವರು ರಜಾ ಮಾಡಬೇಕು ಅನ್ನೋ ಕಾರಣಕ್ಕೆ ತಲೆನ ಗೋಡೆಗೆ ಜಚ್ಕೊಂಡು ರಜೆ ಕೇಳೋ ಸ್ಟೂಡೆಂಟ್ಗಳಿರೋದಿಲ್ವಾ? 100 ಮನಸ್ಥಿತಿಯ ವಿದ್ಯಾರ್ಥಿಗಳಿಗೆ ತಕ್ಕನಾದ ಶಿಕ್ಷಕ ಆಗಿರಬೇಕು. ಅದಕ್ಕೆಲ್ಲ ಮನಸ್ಥಿತಿಯನ್ನು ಅರಿಯುವಂತಹ ಕೆಪಾಸಿಟಿ ಇರಬೇಕು. ಯಾವ ಮಕ್ಕಳಿಗೆ ಯಾರ ಮುಂದೆ ಏನು ಹೇಳಿದ್ರೆ ಆತನ ಮನನೊಂದಿತ್ತು ಅನ್ನುವಂಥ ಸಂವೇದನೆ ಶಿಕ್ಷಕರಲ್ಲಿ ಬೇಕು. ಈ ವಿದ್ಯಾರ್ಥಿಗೆ ಯಾರ ಮುಂದೆ ಏನಂದ್ರು ಆ ಶಿಕ್ಷಕ ಗೊತ್ತಿಲ್ಲ. ಶಿಕ್ಷಕನ ವಿರುದ್ಧ ಈಗ ಕೇಸ್ ಆಗಿದೆ. ಶಿಕ್ಷಕ ಸೇರಿ 6 ಮಂದಿ ಮೇಲೆ ಎಫ್ಐಆರ್ ದಾಖಲಾಗಿದೆ. ಒಂದು ವಿದ್ಯಾರ್ಥಿ ತನ್ನ ಕಟ್ಟಕಡೆಯ ನಿರ್ಧಾರ, ಆತ್ಮಹತ್ಯೆ ಮಾಡಿಕೊಳ್ಳುವ ನಿರ್ಧಾರ ಮಾಡಿಕೊಳ್ತಾನೆ ಅನ್ನೋದಾದರೆ ಅದರ ಹಿಂದೆ ಬಹುದೊಡ್ಡ ಕಾರಣಗಳಿದ್ದೇ ಇರುತ್ತೆ. ಸುಮ್ಮನೋಗಿ ನೇಣಿ ಏನು ಕೊರಳೋಡ್ತಾನ. ಹಾಗಾಗಿ ಈ ಸಾಕಷ್ಟು ಪ್ರಕರಣಗಳು ಈ ಹಿಂದೆ ವರದಿಯಾಗಿವೆ. ವಿದ್ಯಾರ್ಥಿಯನ್ನು ಹೊರಗಟ್ಟುವಂತಹದ್ದು, ಮಕ್ಕಳು ಬೇರೆ ವಿದ್ಯಾರ್ಥಿಗಳ ಮುಂದೆ ಮಕ್ಕಳನ್ನು ಅವಮಾನಿಸುವಂತಹದ್ದು, ಅವೆಲ್ಲ ಇತ್ತು. ಆಲದ ಮರದ ಕೆಳಗೆ ದೀಕ್ಷೆ ಕೊಡ್ತಾ ಇದ್ದಂತಹ ಕಾಲ ಅದು ಈಗಲ್ಲ. ಕಾಂಕ್ರೀಟ್ ಕಟ್ಟಿರೋ ಬಿಲ್ಡಿಂಗ್ ಒಳಗೆ ಈಗಿನ ಜನರೇಷನ್ ಓದುವಂತಹ ಕಾಲ ಇದು. ಮಕ್ಕಳಿಗೆ ಬೋಧಿಸುವ ನೀತಿಗಳಲ್ಲಿ ಬದಲಾವಣೆಗಳು ಬಂದಿದ್ದಾವೆ. ಮುಖ್ಯ ಶಿಕ್ಷಕ ಸೇರಿ 6 ಮಂದಿಯ ಮೇಲೆ ಎಫ್ಐಆರ್ ದಾಖಲಾಗಿದೆ. ವಿದ್ಯಾರ್ಥಿಯ ಸಾವಿನಲ್ಲೂ ರಾಜಿ ಇಲ್ಲ, ತಲೆದಂಡಕ್ಕೆ ಸಜ್ಜಾದ ಶಾಲಾ ಆಡಳಿತ ಮಂಡಳಿ ಒಳ್ಳೆ ಕೆಲಸ ಮಾಡಿದೆ. ಈ ತರಹದೊಂದು ಘಟನೆ ನಡೆದ ಕೂಡಲೇ ಅವ್ರನ್ನ ಹೊರಗಟ್ಟುವಂಥ ಕೆಲಸ ಮಾಡಿದೆ. ಶಿಕ್ಷಕರು ಬೈದದ್ದರಿಂದ ಮನನೊಂದು ವಿದ್ಯಾರ್ಥಿ ಆತ್ಮಹತ್ಯೆ. ವಿದ್ಯಾರ್ಥಿ ಪವನ್ 15 ವರ್ಷದ, ಮೃತ ದುರ್ದೈವಿ. ಹೆತ್ತ ತಾಯಿ ಸಂಕಟಕ್ಕೆ ಮುಲಾಮ್ ಹಾಕೋರು ಯಾರೀಗ? ನೀವೇನೋ ಹೇಳ್ತೀರಿ, ನೀವು ಯಾವ ಕಾರಣಕ್ಕೆ ಹೇಳಿದ್ದೀರಾ ಅನ್ನೋದು ಈಗ ತನಿಖೆಯಲ್ಲಿ ಗೊತ್ತಾಗುತ್ತೆ. ಆದರೆ ಆ ವಿದ್ಯಾರ್ಥಿ ನೇಣಿಗೆ ಶರಣಾಗೋ ತರಹದ ಡೈಲಾಗ್ ಅದು ಏನು ಓಡದ್ನೋ ಏನೋ, ಇವನು
9ನೇ ತರಗತಿಯಲ್ಲಿ ಓದ್ತಿದ್ದಂಥ ವಿದ್ಯಾರ್ಥಿ ಪವನ್ ಶಾಲಾ ಆವರಣದ ಹಿಂಭಾಗದಲ್ಲಿದ್ದ ಗಿಡಕ್ಕೆ ನೇಣು ಬಿಗಿದು ಆತ್ಮಹತ್ಯೆ. ಮಗನ ಸಾವಿನ ಕುರಿತು ಅನುಮಾನ ವ್ಯಕ್ತಪಡಿಸಿದ ಪವನ್ ತಂದೆ ಮಲ್ಲಪ್ಪ, ಶಿಕ್ಷಕರು ಬೈದದ್ದೇ ಆತ್ಮಹತ್ಯೆಗೆ ಕಾರಣವೋ ಅಥವಾ ಬೇರೆ ಏನಾದರೂ ಕಾರಣ ಇದಾವೋ? 6 ಮಂದಿ ವಿರುದ್ಧ ಶಿಕ್ಷಕ ವಡಗೇರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.